ರಾಷ್ಟ್ರೀಯ ವಿಜ್ಞಾನ ದಿನದ ಅಂಗವಾಗಿ ನಾಯಕನಹಟ್ಟಿ ಸಮೀಪದ ಐಐಎಸ್ಸಿ ಹಾಗೂ ಡಿಆರ್ಡಿಒ ಕ್ಯಾಂಪಸ್ನಲ್ಲಿ ವಿಶೇಷ ಕಾರ್ಯಕ್ರಮ ನಡೆಯಿತು. ಈ ಕಾರ್ಯಕ್ರಮದಲ್ಲಿ ಚಳ್ಳಕೆರೆಯ ಶ್ರೀ ಮಾರುತಿ ಪ್ಯಾರಾಮೆಡಿಕಲ್ ಮತ್ತು ಐ.ಟಿ.ಐ. ಕಾಲೇಜಿನ ವಿದ್ಯಾರ್ಥಿಗಳು ಭಾಗವಹಿಸಿ ವಿಜ್ಞಾನೋತ್ಸವದಲ್ಲಿ ಸಕ್ರಿಯವಾಗಿ ಪಾಲ್ಗೊಂಡರು. ಪ್ರತಿ ವರ್ಷ ಫೆಬ್ರವರಿ 28ರಂದು ರಾಷ್ಟ್ರೀಯ ವಿಜ್ಞಾನ ದಿನವನ್ನು ಆಚರಿಸಲಾಗುತ್ತದೆ. 1928ರಲ್ಲಿ ಭಾರತೀಯ ಮಹಾನ್ ಭೌತಶಾಸ್ತ್ರಜ್ಞ ಸಿ.ವಿ. ರಮನ್ ಅವರು ಕಂಡುಹಿಡಿದ ರಾಮನ್ ಪರಿಣಾಮ ಎಂಬ ಮಹತ್ವದ ವೈಜ್ಞಾನಿಕ ಸಂಶೋಧನೆಯ ಸ್ಮರಣಾರ್ಥ ಈ ದಿನವನ್ನು ಆಚರಿಸಲಾಗುತ್ತದೆ. ವಿದ್ಯಾರ್ಥಿಗಳಿಗೆ ವಿಜ್ಞಾನದ ಮಹತ್ವ, ವೈಜ್ಞಾನಿಕ ಮನೋಭಾವ ಮತ್ತು ತಂತ್ರಜ್ಞಾನ ಅರಿವು ಮೂಡಿಸುವುದು ಈ ದಿನದ ಪ್ರಮುಖ ಉದ್ದೇಶವಾಗಿದೆ. ಕಾರ್ಯಕ್ರಮದಲ್ಲಿ ಶ್ರೀ ಮಾರುತಿ ಪ್ಯಾರಾಮೆಡಿಕಲ್ ಮತ್ತು ಐ.ಟಿ.ಐ. ಕಾಲೇಜಿನ ಆಡಳಿತ ಮಂಡಳಿ ಕಾರ್ಯದರ್ಶಿ ರಾಘವೇಂದ್ರ ಎಂ. ಹಾಗೂ ಉಪನ್ಯಾಸಕರಾದ ಪ್ರೇಮ್, ಅನುಶ್ರೀ, ಸುಪ್ರೀತಾ, ಭಾಗ್ಯಶ್ರೀ ಮತ್ತು ಅಶ್ವಿನಿ ಉಪಸ್ಥಿತರಿದ್ದರು. ವಿದ್ಯಾರ್ಥಿಗಳು ವಿಜ್ಞಾನ ಪ್ರದರ್ಶನಗಳನ್ನು ವೀಕ್ಷಿಸಿ ಸಂಶೋಧನಾ ಚಟುವಟಿಕೆಗಳ ಬಗ್ಗೆ ತಿಳಿದುಕೊಂಡರು. ಈ ಕಾರ್ಯಕ್ರಮವು ವಿದ್ಯಾರ್ಥಿಗಳಿಗೆ ವಿಜ್ಞಾನ ಕ್ಷೇತ್ರದತ್ತ ಹೆಚ್ಚಿನ ಆಸಕ್ತಿ ಮತ್ತು ಪ್ರೇರಣೆಯನ್ನು ನೀಡಿತು. ಎಲೆಕ್ಟ್ರಾನ್ ಜಿಂಕ್ ರಾಡ್ ಇಂದ ಕಾಪರ್ ರಾಡ್ಗೆ ಹೋಗ್ತಾರೆ. ಸೊ ಅದನ್ನು ನಾವು ಈ ಎಲೆಕ್ಟ್ರಿಕ್ ಲೈಟ್ ಕೊಡೋದು ಮುಖಾಂತರ ಅದನ್ನ ಕನೆಕ್ಟ್ ಮಾಡ್ಬೋದು. ನಮಗೆ ಜಾಸ್ತಿ ವೋಲ್ಟೇಜ್ ಬೇಕಂದ್ರೆ ಜಾಸ್ತಿ ಲೆಮನ್ ಯೂಸ್ ಮಾಡ್ತೀವಿ. ಹೊಡ್ಕೊಳ್ಳೋದು ಸ್ವಲ್ಪ ಇಂದು ಬರಲ್ಲ. ಈ ಸೈನ್ಸ್ ಡೇ ನಮ್ಮ ಚಳ್ಳಕೆರೆ ಚಿತ್ರದುರ್ಗ, ಹೊಳಲ್ಕೆರೆ, ಹೊಸದುರ್ಗ ಎಲ್ಲ ಕಡೆಯಿಂದ ವಿದ್ಯಾರ್ಥಿಗಳು ಒಂದು ಹೆಚ್ಚಿನ ಮಾಹಿತಿ ತಿಳ್ಕೊಂಡಿದ್ದಾರೆ. ಫಿಸಿಕ್ಸ್ಗೆ ಸಂಬಂಧಪಟ್ಟಿದ್ದು, ಬಯಾಲಜಿಗೆ ಸಂಬಂಧಪಟ್ಟಿದ್ದು ಹಾಗೂ ರಿಸರ್ಚ್ಗಳಿಗೆ ಸಂಬಂಧಪಟ್ಟಂಥ ಮಾಹಿತಿಗಳ ಮಕ್ಕಳಿಗೆ ತುಂಬ ಅರ್ಥಗರ್ಭಿತವಾಗಿ ಎಲ್ಲ ಅಲ್ಲಿ ಬಂದಿರುವಂಥ ರಿಸರ್ಚ್ ಫೆಲೋಗಳು ತುಂಬ ಚೆನ್ನಾಗಿ ಎಕ್ಸ್ಪ್ಲೇನ್ ಮಾಡಿದ್ದಾರೆ. ಹಾಗೆ ಅದೇ ರೀತಿ IAS ರಿಸರ್ಚ್ ಸೆಂಟರ್ನ ಮಕ್ಕಳಿಗೆ ಊಟದ ವ್ಯವಸ್ಥೆ ಹಾಗೂ ಪಾನೀಯ ವ್ಯವಸ್ಥೆ, ಜ್ಯೂಸ್ ವ್ಯವಸ್ಥೆ ಎಲ್ಲ ಮಾಡಿದ್ದಾರೆ. ಇದು ನಾವು ವರ್ಷ ತುಂಬ ಕಲಿಸೋದು ನಾವು ಮಕ್ಕಳಿಗೆ ಒಂದೇ 2 ಗಂಟೆಯಲ್ಲಿ ತುಂಬ ಅರ್ಥ ಆಗೋ ರೀತಿ ವಿತ್ ಪ್ರಾಕ್ಟಿಕಲ್ ಆಗಿ ಕಲಿಸ್ಕೊಟ್ಟಿದ್ದಾರೆ. ಇಂಥ ಒಂದು ಕಾರ್ಯಕ್ರಮನ ಪ್ರತಿ ವರ್ಷ IAS ಇದು ಫೆಬ್ರವರಿ 28ನೇ ತಾರೀಕು ಆಯೋಜಿಸುತ್ತಿದೆ. ಇಂಥ ಕಾರ್ಯಕ್ರಮಗಳ ಹೆಚ್ಚು ಮಾಡಿ ಇಂಥ ಕಾರ್ಯಕ್ರಮಗಳಿಗೆ ಮಕ್ಕಳು ಹೆಚ್ಚು ಭಾಗವಹಿಸಿದ್ದು ಅವರ ಜ್ಞಾನ ಸಾಮರ್ಥ್ಯ ಹೆಚ್ಚಾಗುತ್ತೆ. ಇದು ಒಂದು ಅದ್ಭುತವಾದ ಕಾರ್ಯಕ್ರಮ ಅಂತ ಹೇಳ್ಬೋದು ನಾವು. ಇಂಥ ಕಾರ್ಯಕ್ರಮದಲ್ಲಿ ನಮ್ಮ ಚಳ್ಳಕೆರೆಯಲ್ಲಿರೋ ಎಲ್ಲ ಶಾಲೆಯಲ್ಲಿ ನಾವು ನೋಡಿದಂತೆ ಬೆಳಗ್ಗೆ 11 ಗಂಟೆಗೆ ನಾವು ಬಂದ್ವಿ. 11 ಗಂಟೆಯಿಂದ ಭಾಳ ಶಾಲೆಯಲ್ಲಿ ಬಂದು ಹೋಗ್ತಾ ಇದ್ದಾರೆ. ಬೆಂಗಳೂರು IAS ರಿಸರ್ಚ್ ಸೆಂಟ್ರಿಂದ ಬಂದಿರುವಂಥ ವಿದ್ಯಾರ್ಥಿಗಳು ನಮಗೆ ಡ್ರೋನ್ ಬಗ್ಗೆ ಮಕ್ಕಳಿಗೆ ಅದ್ರ ಕಲ್ಪನೆ ಸುಮ್ಮನೆ TV ಯಲ್ಲಿ ನೋಡಿದ್ರು, ಫೋಟೋದಲ್ಲಿ ನೋಡಿದ್ರು, ಅದನ್ನು ತುಂಬ ಡೀಟೇಲಾಗಿ ಎಕ್ಸ್ಪ್ಲೇನ್ ಮಾಡಿ ಎಲ್ಲ ಮಕ್ಕಳಿಗೆ ಅರ್ಥವಾಗೋ ರೀತಿ ಎಕ್ಸ್ಪ್ಲೇನ್ ಮಾಡಿದ್ದಾರೆ. ಇಲ್ಲಿ ಬಂದದ್ದು ತುಂಬ ಉಪಯೋಗ ಆಗುತ್ತೆ. ಎಲ್ಲರೂ ಬಂದು ವೀಕ್ಷಣೆ ಮಾಡಿರಿ. ಹಾಗೂ ಇಂಥ ಕಾರ್ಯಕ್ರಮನ ಆಯೋಜಿಸಿರುವಂಥ ಈ IAS ರಿಸರ್ಚ್ ತಂಡಕ್ಕೆ ಹಾಗೂ ನಮ್ಮ ಸರ್ಕಾರಕ್ಕೆ ಹೃತ್ಪೂರ್ವಕವಾದ ಧನ್ಯವಾದಗಳನ್ನ ಅರ್ಪಿಸ್ತಾ ಇದ್ದೀನಿ.